ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮೇಲೆಬೆನ್ನೂರು ಗ್ರಾಮದಲ್ಲಿ ಇದೇ ಮಾರ್ಚ್ 14ರ ಸಂಜೆ ಪವಿತ್ರ ರಂಜಾನ್ ಹಬ್ಬದ ಇರ್ತಾರ್ ನಂತರ ಪಾನಿಪುರಿ ಸೇವಿಸಿ ಒಟ್ಟು 19 ಮಕ್ಕಳು ಅಸ್ವಸ್ಥರಾಗಿದ್ದು ಹಜರತ್ ಬಿಲಾಲ್ ಬಿನ್ ಇರ್ಫಾನ್ ಎಂಬ 6 ವರ್ಷದ ಬಾಲಕ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಈ ಕುರಿತು ಇಂದು ಸಂಜೆ 5 ಗಂಟೆಗೆ ನಗರದ ಸಿವಿಲ್ ನ್ಯಾಯಾಲಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿದ್ದು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷ ಶಾರದಾ ದೇವಿ ಶೆಟ್ಟಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹಾಗೂ ಹೋಟೆಲ್ ಮಾಲೀಕರನ್ನ ಕರೆದು ಸಭೆ ನಡೆಸಿ ಆದಷ್ಟು ಗುಣಮಟ್ಟದ ಪದಾರ್ಥಗಳನ್ನು ಉಪಯೋಗಿಸಿ ಫಾಸ್ಟ್ ಫುಡ್ ತಯಾರಿಸಿ ಸ್ವಚ್ಛತೆಯಿಂದ ಗ್ರಾಹಕರಿಗೆ ನೀಡಬೇಕು, ಜಾಗೃತರಾಗಿ ಕೆಲಸ ಮಾಡಬೇಕು ಅಂತ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಹರಿಹರ ತಾಲೂಕಿನ ತಹಶೀಲ್ದಾರ್ ಗುರುಬಸವರಾಜ್, ವಕೀಲ ಸಂಘದ ಅಧ್ಯಕ್ಷ ಆನಂದ್ ಕುಮಾರ್, ಮಾಜಿ ಅಧ್ಯಕ್ಷ ರುದ್ರೇಗೌಡರು, ಆರೋಗ್ಯ ಇಲಾಖೆ ಅಧಿಕಾರಿಗಳು, ಪುರಸಭಾ ಅಧಿಕಾರಿಗಳು, ನಗರಸಭಾ ಅಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು, ಪತ್ರಕರ್ತರು ಉಪಸ್ಥಿತರಿದ್ದರು. ವರದಿ ಸೈಯದ್ ಶಾಬೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಅವರಿಂದ ಕಲೆಕ್ಟ್ ಮಾಡ್ತೀವಿ. ಇವರೆಲ್ಲ ಈ ಪಾನಿಪುರಿ ಇವರೆಲ್ಲ ಮಾಡೋದು ಸೀಸನಬಲ್, ಈ ಮಸೀದಿ ಹತ್ರ ಇಲ್ಲೆಲ್ಲ ಮಾಡೋದು. ಈ ರಂಜಾನ್ ಟೈಮಲ್ಲಿ ಬರ್ತಾರೆ, 15 ದಿವಸ ಮಾಡ್ತಾರೆ ಹೋಗ್ತಾರೆ. ಅವರಿಂದ ನಾವು ಯಾವುದೇ ಫೀ ಕಲೆಕ್ಟ್ ಮಾಡೋದು. ಅವ್ರದ್ದೇನೋ ಒಂದು ಅಂಬ್ರೆಲ್ಲಾ ಟೈಪಿಗೆ ಒಂದು ಇಟ್ಕೊಂಡು ಒಂದು ಚೇರು ಸ್ಟೂಲ್ ಇಟ್ಕೊಂಡು ಈ ಪಾನಿಪುರಿ ಸೇಲ್ ಮಾಡೋದು. ತಳ್ಳು ಬಂಡಿ ಯೂಸ್ ಮಾಡಿ ಮಾರಾಟ ಮಾಡಿದ್ದಾನೆ.